ಪಾಟೀಲ್ ರವರು ನಮ್ಮ ಪಕ್ಷದ ಮುಖಂಡರು ಮತ್ತು ಶಾಸಕರು, ಶ್ರೀಯುತ ನಾರಾಯಣಸ್ವಾಮಿರವರು ಮಾಜಿ ಶಾಸಕರು, ಶ್ರೀ ಹರಿಪ್ರಸಾದ್ ಸಾಹೇಬರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡಬೇಕಂತ ಕೇಳ್ಕೊತೇನೆ. ನನ್ನ ಜೊತೆ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಎಚ್ ಆಂಜನೇಯ ಅವರು, ಶಾಸಕ ಮಿತ್ರರಾಗಿರ್ತಕ್ಕಂಥ ಪಾಟೀಲ್ ಸಾಹೇಬರು ಹಾಗೂ ಮಾಧ್ಯಮದ ಮುಖ್ಯಸ್ಥರಾಗಿರ್ತಕ್ಕಂಥ ಶಾಸಕರು ಆಗಿರ್ತಕ್ಕಂಥ ರಮೇಶ್ ಬಾಬುರವರು, ನಾರಾಯಣಸ್ವಾಮಿ ಅವರು ಮತ್ತು ಉದಯ್ ಶಂಕರ್ ಅವರಿದ್ದಾರೆ. ಇವತ್ತು ಭಾಳ ಮುಖ್ಯವಾಗಿ ತಮ್ಮ ಗಮನವನ್ನು ಸೆಳೆಯಲಿಕ್ಕೆ ನಾನು ತಮ್ಮ ಮೂಲಕ ಭಾರತೀಯ ಜನತಾ ಪಾರ್ಟಿಯು ಯಾವ ರೀತಿ ಜನಸಾಮಾನ್ಯರಿಗೆ ತಪ್ಪು ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ಆ ವಿಚಾರದಲ್ಲಿ ಸ್ಪಷ್ಟನೆ ನೀಡಲು ತಮ್ಮನ್ನೆಲ್ಲರೂ ಸಹ ಇಲ್ಲಿ ಕರೆಸಿದ್ದೇನೆ. ಎಂದಿನಂತೆ ಭಾರತೀಯ ಜನತಾ ಪಾರ್ಟಿಯವರು ಸರಣಿ ತಪ್ಪು ಮಾಹಿತಿ ನೀಡುವ ಸಂಸತ್ ಸದಸ್ಯರು, ಬೆಂಗಳೂರು ನಗರದ ಸಂಸತ್ ಸದಸ್ಯರು ತಪ್ಪು ಸಂದೇಶವನ್ನು ಹರಡ್ತಕ್ಕಂಥ ಕೆಲಸವನ್ನು ಭಾಳ ಉತ್ತಮವಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ವಾಸ್ತವಾಂಶ ನಿನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಸಂಕಲ್ಪ ಸಮಾವೇಶದಲ್ಲಿ ಟ್ರಾಫಿಕ್ ಜಾಮ್ ಆಗಿದ್ದಂತೂ ನಿಜ, ಅದನ್ನು ನಾನು ಒಪ್ಕೊಳ್ತೀನಿ, ಅದರಲ್ಲಿ ತಪ್ಪಿಲ್ಲ. ನಾವು ಅದಕ್ಕೋಸ್ಕರ ಭಾನುವಾರ ದಿವಸ ಇಟ್ಕೊಂಡ್ರೆ ಸಾರ್ವಜನಿಕರಿಗೆ ತೊಂದರೆ ಆಗೋದಿಲ್ಲ ಅನ್ನೋ ಉದ್ದೇಶದಿಂದನೇ ನಾವು ಭಾನುವಾರ ಇಟ್ಕೊಂಡಿರ್ತಕ್ಕಂಥದ್ದು. ಸಣ್ಣ ಪುಟ್ಟ ತೊಂದರೆಗಳಾಗಿದೆ, ಅದು ಮಾಧ್ಯಮದಲ್ಲಿ ಸಹ ತಾವು ಹೇಳಿದ್ದೀರಿ, ನಾನಿಲ್ಲ ಅಂತ ಹೇಳೋದಿಲ್ಲ, ಅಲಗೆಳೆಯೋದಿಲ್ಲ. ಇನ್ನೂ ಕೆಲವು ಗಂಭೀರವಾಗಿ ಕೆಲವು ಆರೋಪಗಳು ಬಂದಿದೆ. ಆ ನೀಟ್ ಪರೀಕ್ಷೆಯಲ್ಲಿ ಕೆಲವು ವಿದ್ಯಾರ್ಥಿಗಳು ಟ್ರಾಫಿಕ್ ಸಮಸ್ಯೆಯಿಂದ 2-3 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗದೆ ಉಳಿದಿದ್ದಾರೆ ಎಂದು ನಾನು ನೋಡಿದೆ. ಈ ಕಾರ್ಯಕ್ರಮದ ಇಂಥ ಪ್ರಮಾದ ನಡೆದಿದೆ ಅಂತ ಯಾವುದಾದ್ರೂ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಗಳು ಈ ಕಾರ್ಯಕ್ರಮದಿಂದ ಅವ್ರಿಗೇನಾದರೂ ತೊಂದರೆ ಆಗಿ ಪರೀಕ್ಷೆಯಲ್ಲಿ ಅವ್ರು ಹಾಜರಾಗಲಿಲ್ಲ ಅನ್ನೋದಿದ್ದರೆ ನಾನು ಭಾಳ ಆಳವಾಗಿ ಅದನ್ನು ವಿಷಾದ ವ್ಯಕ್ತಪಡಿಸ್ತೇನೆ. ಆ ವಿಷಾದ ವ್ಯಕ್ತಪಡಿಸೋದ್ರಲ್ಲಿ ನಮಗೇನು ಇದಿಲ್ಲ. ಇದಕ್ಕೆ ನಾವು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳೋದ್ರಲ್ಲಿ ನಾವೆಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ನಮ್ಮ ಕಾಂಗ್ರೆಸ್ ಸೇವಾದಳದ ಕಾರ್ಯಕರ್ತರಿಗೆ ಭಾಳ ಸ್ಪಷ್ಟವಾಗಿ ನಾವು ಕೆಲವು ನಿರ್ದೇಶನಗಳನ್ನು ಕೊಟ್ಟಿದ್ವಿ. ಪೊಲೀಸ್ ಅಧಿಕಾರಿಗಳಲ್ಲಿ ನಾವು ಚರ್ಚೆ ಮಾಡಿ ಯಾವ ರೀತಿ ನಾವು ಈ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋದು ಸಹ ಅವ್ರಿಗೆ ವಿವರವಾಗಿ ಹೇಳಿದ್ವಿ. ನೀಟ್ ಪರೀಕ್ಷೆ ಪ್ರಾರಂಭ ಆಗಿದ್ದು 1:30-2 ಸಮಯದಲ್ಲಿ ನಾವೆಲ್ಲ ಬಸ್ಗಳು ಸಹ 10:30 ಒಳಗಡೆ ಪ್ಯಾಲೇಸ್ ಮೈದಾನದಲ್ಲಿ ಬಂದು ಸೇರಿಕೊಂಡಿತ್ತು. ಎಲ್ಲೂ ಸಹ ಸಮಸ್ಯೆ ಆಗಬಾರ್ದು ಅಂಥೇಳಿ ನಾವು ಪ್ಯಾಲೇಸಲ್ಲಿ ಇರ್ತಕ್ಕಂಥ ಎಲ್ಲ ಮೈದಾನದ ಜಾಗವನ್ನು ತೆಗೆದುಕೊಂಡು ಅಲ್ಲಿ ಎಲ್ಲ ವಾಹನಗಳನ್ನು ಅಲ್ಲಿ ಪಾರ್ಕ್ ಮಾಡಲು ನಾವು ಆಸ್ಪದ ಮಾಡಿಕೊಟ್ಟಿದ್ವಿ. ಆದರೂ ಸಹ ತಪ್ಪು ನಡೆದಿದೆ. ಕೆಲವು ಮಕ್ಕಳು, ಅದರಲ್ಲಿ 2-3 ಮಕ್ಕಳನ್ನ ಭಾಳ ನಿರಂತರವಾಗಿ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದರು ಮತ್ತು ಸೋಷಿಯಲ್ ಮೀಡಿಯಾ, ಟ್ರೋಲ್ ಮೀಡಿಯಾದವರು ಆ ಮಕ್ಕಳನ್ನ ತೋರಿಸ್ತಾ ಇದ್ದಾರೆ. ಅವ್ರಿಗೇನಾದರೂ ಆ ಥರ ತೊಂದರೆ ಆಗಿದ್ದರೆ, ಅವ್ರಿಗೇನಾದರೂ 3 ಜನಕ್ಕೆ ಏನಾದ್ರು ತೊಂದರೆ ಆಗಿದ್ದರೆ ಅವ್ರಿಗೆ ಆ ಮುಂದಿನ ಎಕ್ಸಾಮ್ ತೊಗೊಳ್ಳೋಕ್ಕೆ ಎಲ್ಲ ರೀತಿಯ ಸಹಾಯವನ್ನು ಸಹ ನಾವು ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ಅದರ ಜೊತೆಗೆ ಪದೇ ಇವ್ರಿಗೆ ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಕಾಂಗ್ರೆಸ್ ಪಕ್ಷದವರು ಏನೋ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರು ಕೆಲವಕ್ಕೆ ಇನ್ನೂ ಸಹ ಉತ್ತರ ಕೊಟ್ಟಿಲ್ಲ. ಇದೇ ನೀಟ್ ಎಕ್ಸಾಮ್ನ ಇಲ್ಲಿಯವರೆಗೆ 3 ಬಾರಿ ಪೋಸ್ಟ್ಪೋನ್ ಮಾಡಿರ್ತಕ್ಕಂಥದ್ದು, ಮುಂದೆ ಹಾಕಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. CBSE ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಿರೋದು ನಾವು ನೋಡಿದ್ದೀವಿ. ಅದಲ್ಲದೆ ಹೋದ ಬಾರಿ ಸುಮಾರು 12ಕ್ಕೂ ಹೆಚ್ಚು ಜನ ಆತ್ಮಹತ್ಯೆ ಮಾಡಿಕೊಂಡು, ದೇಶದ ಸರೆಂಡರ್ ಮೋದಿ ಆಗಲಿ ಅಥವಾ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನರವರಾಗಲಿ ಯಾವುದಾದ್ರೂ ಒಂದೇ ಒಂದು ಆ ವಿಚಾರದಲ್ಲಿ ವಿಷಾದವಾದರೂ ವ್ಯಕ್ತಪಡಿಸಿದ್ದಾರೆ ಅನ್ನೋದು ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಏನು ಇವತ್ತು ಬೆಂಗಳೂರು ನಗರದ ಸಂಸತ್ ಸದಸ್ಯರು ಏನೋ ನಡಿಬಾರ್ದು ಪ್ರಮಾದ ನಡೆದಿದೆ ಅಂತ ಹೇಳಿ ಲಕ್ಷಾಂತರ ಜನಕ್ಕೆ ಪದೇ ಪರೀಕ್ಷೆ ಬರೀಲಿಕ್ಕೆ ಅವರನ್ನು ಬಲವಂತ ಮಾಡ್ತಾ ಇರತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬೀಳ್ತೇನೆ.
ನೀಟ್ ಪರೀಕ್ಷೆ ಸೋರಿಕೆಯಿಂದ ಲಕ್ಷಾಂತರ ಜನ, ಸುಮಾರು 1,40,00,000 ಜನ ಅವರ ಪರಿಸ್ಥಿತಿ ಏನಾಗಬೇಕು ಹೇಳಿ. ಸೋರಿಕೆಯಿಂದ ಅವರು ಪರೀಕ್ಷೆಯನ್ನು ಮುಂದೂಡಿದರು. ಅವರ ಭವಿಷ್ಯ ಕೂಡ ಅನಿಶ್ಚಿತೆಯಿಂದ ತುಂಬೋಗಿತ್ತು. ದೇಶದಲ್ಲಿ ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡ್ರು. ಯಾರಿಗಾದರೂ ಪ್ರಧಾನಮಂತ್ರಿಗಳಾಗಲಿ ಅಥವಾ ಧರ್ಮೇಂದ್ರ ಪ್ರಧಾನ್ ಅವರು ಹೋಗಿ ಆ ಮಕ್ಕಳ ಸ್ಥಿತಿ, ಅವರ ಕುಟುಂಬದ ಸ್ಥಿತಿ ಏನು ಅಂತ ನೋಡಿದಾರಾ ಅನ್ನೋದು ನಾನು ಕೇಳಲಿಕ್ಕೆ ಇಚ್ಛೆ ಬೀಳ್ತಾನೆ. ಅದರಲ್ಲೂ ಸಹ ಕೆಲವು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಳ್ಳೋ ಸಂದರ್ಭದಲ್ಲಿ ನೇರವಾಗಿ BJP ಸಚಿವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅವ್ರ ಮೇಲೆ ಇನ್ನೂ ಕ್ರಮ ತೆಗೆದುಕೊಂಡಿಲ್ಲ. ನಾವು ಈಗಾಗಲೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ರಾಹುಲ್ ಗಾಂಧಿ ಅವರು ಅವರ ರಾಜೀನಾಮೆಯನ್ನು ಕೇಳಿದ್ದಾರೆ. ಅದಕ್ಕೆ ಇವರು ಸಹ ಯಾರೂ ತಗೊಂಡಿಲ್ಲ. ಇಷ್ಟೆಲ್ಲ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಲಕ್ಷಾಂತರ ಜನ ಪದೇ ಪರೀಕ್ಷೆ ಬರೀಲಿಕ್ಕೆ ಕಾರಣಕರ್ತರು ಯಾರು ಅಂಥೇಳಿ ಈ ಒಂದು ಸಂಸದರು ಏನು ಹಬ್ಬಿಸ್ತಾ ಇದ್ದಾರೆ, ಸುಳ್ಳು ಹಬ್ಬಿಸ್ತಾ ಇದ್ದಾರೆ, ಅದ್ರ ಬಗ್ಗೆ ಹೇಳಬೇಕಾಗುತ್ತೆ. ಈಗ ಮೈಸೂರಲ್ಲಿ 1847 ವಿದ್ಯಾರ್ಥಿಗಳು ಆಗಿದ್ದಾರೆ. ಅಲ್ಲಿ ಯಾವ ಕಾರ್ಯಕ್ರಮ ಇತ್ತು? ಯಾದಗಿರಿಯಲ್ಲಿ 286 ಅಭ್ಯರ್ಥಿಗಳು ಹಾಜರಿಯಾಗಿದ್ದಾರೆ. ಅಲ್ಲಿ ದಕ್ಷಿಣ ಕನ್ನಡದಲ್ಲಿ ಆಗಿದೆ. ಅಲ್ಲಿ ಯಾವ ಕಾರ್ಯಕ್ರಮ ಇರಲಿಲ್ಲ. ಇಲ್ಲಿ ರಾಜ್ಯದ ಹಲವೆಡೆ ಪರಿಸ್ಥಿತಿ. ಹಾಗಾದರೆ ಎಲ್ಲ ಜಿಲ್ಲೆಗಳಲ್ಲೂ ಕಾರ್ಯಕ್ರಮ ನಡೀತಾ ಈ ಒಂದು ನೀಟ್ ಪರೀಕ್ಷೆಯಲ್ಲಿ ತೊಂದರೆ ಆಗಿದೆ ಅನ್ನೋದಕ್ಕೆ. ಅದಲ್ಲದೆ ಕೆಲವು ಮಕ್ಕಳು ಟಿ ವಿನಲ್ಲಿ ಬಂದು ಹೇಳಿದ್ರು ನಮಗೆ ತೊಂದರೆ ಆಗಿದೆ ಅಂತ ಮಾತ್ರ ಅವರೆಲ್ಲರೂ ಸಹ ತಾವೇ ಮಾಧ್ಯಮದಲ್ಲಿ ಕೆಲವು ಮಾಧ್ಯಮದವರು ಇಂಟರ್ವ್ಯೂ ಮಾಡಿದ್ದಾರೆ. ಅದರಲ್ಲಿ ನಾವು ಪರೀಕ್ಷೆ ಬಂದಿದ್ದೀವಿ ಅಂತಲೂ ಸಹ ಹೇಳಿದ್ದಾರೆ. ಇದನ್ನು ಭಾರತೀಯ ಜನತಾ ಪಾರ್ಟಿ ಅವರು ಸುಳ್ಳಿನ ಫ್ಯಾಕ್ಟ್ರಿ ಇಟ್ಕೊಂಡಿರ್ತಕ್ಕಂಥವ್ರು ತಪ್ಪು ದಾರಿಗೆ ಎಳೆಯೋದು ಬೇಡ. ಅವರ ತಪ್ಪನ್ನು ಮರೆಮಾಚಲಿಕ್ಕೋಸ್ಕರ ಯಾವುದೋ ಒಂದು ಕುಂಟು ನೆಪ ಹೇಳಿ ಕಾಂಗ್ರೆಸ್ ಪಕ್ಷದ ಮೇಲೆ ಗೂಬೆ ಕೂರಿಸೋದು ಬೇಕಾಗಿಲ್ಲ. ಈ ಒಂದು ದೇಶದಾದ್ಯಂತ ವಿದ್ಯಾರ್ಥಿಗಳು ಆತಂಕದಲ್ಲಿರೋ ಸಂದರ್ಭದಲ್ಲಿ ಯಾವುದೇ ಒಂದು ಪರೀಕ್ಷೆ ತೆಗೆದುಕೊಳ್ಳದೆ ಒಂದು ಫೇಕ್ ಸರ್ಟಿಫಿಕೇಟ್ ಇಟ್ಕೊಂಡಿರ್ತಕ್ಕಂಥ ಪ್ರಧಾನಮಂತ್ರಿಗಳು ಮತ್ತು ಪರೀಕ್ಷಾ ಪೇ ಚರ್ಚಾ ಅದೇನೋ ಮಾಡ್ತಾರೆ. ಪರೀಕ್ಷಾ ಪೇ ಚರ್ಚಾ ಅಂತ ಮಾಡೋ ಈ ಪ್ರಧಾನಮಂತ್ರಿಗಳು ಈ ಸೋರಿಕೆ ಬಗ್ಗೆ ಇನ್ನೂ ಸಹ ಮಾತಾಡ್ತಾ ಇಲ್ಲ. ಅವರು ಒಂದೇ ಒಂದು ಪರೀಕ್ಷೆ ತೆಗೆದುಕೊಂಡಿಲ್ಲ, ಫೇಕ್ ಡಿಗ್ರಿ ಇಟ್ಕೊಂಡಿರ್ತಕ್ಕಂಥ ಮಹಾನುಭಾವ. ಅದರ ಜೊತೆಗೆ ನಾನು BJP ನಾಯಕರನ್ನು ಕೇಳಲು ಒಂದಷ್ಟು ವಿಚಾರವನ್ನು ಕೇಳ್ತೀನಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಹೊಣೆ ಯಾರು? ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳ ಮಾನಸಿಕ ಯಾತನೆಗೆ ಯಾರು ಹೊಣೆ? ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಗಳ ಕುಟುಂಬಗಳಿಗೆ ಉತ್ತರ ಕೊಡುವವರು ಯಾರು? ಪರೀಕ್ಷಾ ವ್ಯವಸ್ಥೆಯ ಮೇಲೆ ನಂಬಿಕೆ ಕಳೆದು ಹೋಗುವಂತೆ ಮಾಡಿದವರು ಯಾರು? ಈ ಪ್ರಶ್ನೆಗಳಿಗೆ ಉತ್ತರ ನೀಡದೆ ಕಾಂಗ್ರೆಸ್ ಕಾರ್ಯಕ್ರಮವನ್ನು ಗುರಿಯಾಗಿಸಿಕೊಂಡು ಮಾತನಾಡೋದು ನಾಚಿಗೇಡಿತನ ಈ ಭಾರತೀಯ ಜನತಾ ಪಾರ್ಟಿಯವರು. ಕಾಂಗ್ರೆಸ್ ಪಕ್ಷ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಕಾಳಜಿ ಹೊಂದಿದೆ. ನಾವು ವಿದ್ಯಾರ್ಥಿಗಳ ಹಕ್ಕುಗಳ ಪರವಾಗಿ ನಿಲ್ಲುತ್ತೇವೆ. ಅದರ BJP ಸರ್ಕಾರ ತನ್ನ ವೈಫಲ್ಯಗಳನ್ನು ಮುಚ್ಚಿ ಹಾಕಲು ರಾಜಕೀಯ ಆರೋಪಗಳನ್ನ ಹಿಂದೆ ಅಡಗಿರ್ತಕ್ಕಂಥದ್ದು ನಾವೆಲ್ಲೂ ಸಹ ನೋಡ್ಬೋದು. ವಿದ್ಯಾರ್ಥಿಗಳ ಬದುಕಿನೊಂದಿಗೆ ಆಟವಾಡಿದವರು ಇಂದು ನೀತಿ ಪಾಠ ಹೇಳಲು ಹೊರಟಿರೋದು ಈ ದೇಶದ ದುರಂತ. ಮೊದಲು ನೀಟ್ ಹಗರಣದ ಬಗ್ಗೆ ದೇಶಕ್ಕೆ ಕ್ಷಮೆ ಕೇಳಿ, ನಂತರ ಕಾಂಗ್ರೆಸ್ ಪಕ್ಷ ಬಗ್ಗೆ ಮಾತನಾಡಿ ವಿದ್ಯಾರ್ಥಿಗಳ ಭವಿಷ್ಯ ಹಾಳು ಮಾಡಿದವರ ಬಾಯಲ್ಲಿ ನೈತಿಕತೆ ಮಾತುಗಳು ಶೋಭಿಸುವುದಿಲ್ಲ. ಮೊದಲು ಈ ದೇಶದ ಶಿಕ್ಷಣ ಸಚಿವ ರಾಜೀನಾಮೆ ಕೊಡಬೇಕು. ಇದರ ಮೊದಲು ಶಿವರಾಜ್ ಸಿಂಗ್ ಚೌಹಾಣ್ ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳಾಗಿದ್ದಾಗ ವ್ಯಾಪಮ್ ಘೋಟಾಳ ಅಂತ ಆಗಿತ್ತು. ಅದರಲ್ಲಿ ಸುಮಾರು 45 ಜನ ಕೊಲೆ ಆಗಿದ್ದಾರೆ. 45 ಜನ ಕೊಲೆ ಆಗಿದೆ. ಆ ಒಂದು ಪ್ರಕರಣ ಇವತ್ತಿಗೂ ಸಹ ಈಚೆ ಬರ್ತಾ ಇಲ್ಲ. ತಮ್ಮ ಸಂಪೂರ್ಣ ವೈಫಲ್ಯಗಳನ್ನು ಮುಚ್ಚಲಿಕ್ಕೆ ಕಾಂಗ್ರೆಸ್ ಮೇಲೆ ಗೂಬೆ ಕೂಡಿಸ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಗೂಬೆಗಳಿಗೆ ಸರಿಯಾದ ಉತ್ತರ ಜನ ಕೊಡ್ತಾರೆ ಅಂತೇಳಿ ನನ್ನ ಭಾವನೆ.